ಹಾಯ್ ಹಲೋ ನಮಸ್ಕಾರ. ಬನ್ನಿ ಇವತ್ತು ನಾನು ನಮ್ಮ ಊರಿನ ಪಕ್ಕದ ಊರಿನಲ್ಲಿ ನಡೀತಾ ಇರೋವಂತಹ ಒಂದು ಹೋಮಕ್ಕೆ ಕರ್ಕೊಂಡು ಹೋಗ್ತೀನಿ. ಏನು ಅಂತಂದರೆ ಇದು ಮೊದಲೇ ಈ ದೇವಸ್ಥಾನದಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದರು, ಮತ್ತು ವಿಗ್ರಹ ಚೇಂಜ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇವಾಗ ಮತ್ತೆ ಹೋಮ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಸೊ ಇನ್ವೈಟ್ ಮಾಡಿದರು ಅಂತ ಅಂದ್ಬಿಟ್ಟು ಹೋಗಿದ್ವಿ. ತುಂಬ ಚೆನ್ನಾಗಿ ಹೋಮ ಇನ್ನೂ ಶುರುನೇ ಆಗಿರಲಿಲ್ಲ, ನಾವು ಆ ಟೈಮ್ಗೆ ಹೋಗಿದ್ವಿ. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹೋಮ ಮಾಡಿದ್ದನ್ನ ನಾನು ಕಣ್ಣಾರೆ ನೋಡಿದ್ದು. ಅದು ದೇವಸ್ಥಾನದಲ್ಲಿ ಹೋಮನ ನಾನು ಯಾವತ್ತೂ ನೋಡಿರಲಿಲ್ಲ. ಅಲ್ಲೇ ಕೂತ್ಕೊಂಡು ನಾವು ಹೋದಾಗ ಅವಾಗ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ರು. ಸೊ ಹೋಮ ಎಲ್ಲ ಆಗಿ ದೇವರಿನ ಅಭಿಷೇಕ ಕೂಡ ಅಷ್ಟೇ ನಾನು ಮೊದಲನೇ ಸರ್ತಿ ನೋಡ್ತಾ ಇರೋದು. ಕಣ್ ತುಂಬಿಸ್ಕೊಂಡೆ ನಾನು. ಆ್ಯಂಡ್ ಎಲ್ಲ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಸೊ ನಮ್ಮ ಅಲಂಕಾರ ಎಲ್ಲ ಮಾಡೋ ಟೈಮಲ್ಲಿ ನಮಗೆ ಇಲ್ಲಿ ನಾಗರ ದೇವದ ಒಂದು ಕಲ್ಲಿತ್ತು. ಸೊ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರದಕ್ಷಿಣೆ ಮಾಡಿ ಹೂವು ಹಾಕಿ ಅಂತ ಹೇಳಿದರು. ಸೊ ಅದು ಕೂಡ ಮಾಡಿಕೊಂಡು ಮತ್ತೆ ಹೊರಟ್ವಿ. ಸೊ ಆಮೇಲೆ ಎಲ್ಲ ಹೋಮ ಎಲ್ಲ ಆವಾಗ ಶುರು ಮಾಡಿದರು. ಸೊ ಹೋಮ ಎಲ್ಲ ಮುಗಿದು ದೇವರ ಅಲಂಕಾರ ಕೂಡ ಮುಗೀತು. ಸೊ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ದೇವ್ರನ್ನ ಕಣ್ ತುಂಬಿಸ್ಕೊಂಡೆ ನಾನು. ತುಂಬ ಹತ್ತಿರದಲ್ಲಿ ತುಂಬ ಈ ಥರ ಎಲ್ಲ ವಿಧಿವಿಧಾನ ಎಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು. ಖುಷಿ ಆಯಿತು. ಹೋಗಿದ್ದು ಕೂಡ ಬೇಗ ಹೋಗಿದ್ವಿ ಅಂತ ಅಂದ್ಕೊಂಡ್ರು, ಬಟ್ ಇದನ್ನೆಲ್ಲ ನೋಡಿದ್ವಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಇದನ್ನೆಲ್ಲ ನೋಡಿಕೊಂಡು. ಸೊ ಈ ದೇವರು ಬಂದು ಕಾಳಗಂಟಮ್ಮ, ಇದು ನಮ್ಮ ಅಮ್ಮನ ಮನೆ ದೇವರು. ಸೊ ಇದು ಬಂದು ಮಧ್ಯ ದೇವಸ್ಥಾನ ಇದೆ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಮನೆಗಳು ಕಾಣಿಸಲ್ಲ, ಅಷ್ಟು ಗ್ರೀನರಿ ಇದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನ ಬಂದು ರಂಗೋಲಿ ಬಿಟ್ಬಿಟ್ಟು ಅದ್ರ ಮೇಲೆ ನೈವೇದ್ಯ ಮಾಡಿರ್ತಾರಲ್ಲ, ಸೊ ಅದನ್ನ ಇಟ್ಟು ಕುಂಬಳಕಾಯಿ ಇಟ್ಟು ಪೂಜೆ ಮಾಡ್ಕೊಂಡು ಹೋಗಿದ್ರು. ಸುತ್ತ ದೇವಸ್ಥಾನದ ಸುತ್ತ ಇದೇ ಥರ ಮಾಡಿದರು. ಇದೆಲ್ಲ ಮುಗಿಸ್ಕೊಂಡು ಆ್ಯಂಡ್ ವೆದರ್ ಕೂಡ ಅಷ್ಟೇ ತುಂಬ ಚಿಲ್ಲಾಗಿತ್ತು. ಮಳೆ ಬರೋ ಥರ ಇತ್ತು. ತುಂಬ ಎಲ್ಲ ಪೂಜೆ ಎಲ್ಲ ನಿರ್ವಿಘ್ನವಾಗಿ ನೆರವೇರಿತು. ಸೊ ಹಾಗೆ ಪ್ರಸಾದ ಕೂಡ ಕೊಟ್ಟರು. ಪುಳಿಯೋಗರೆ ಮತ್ತು ಬೆಲ್ದನ ಅಂತ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ, ಅದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರಸನೆ ಮಾಡಿದರು. ಸೊ ಇದನ್ನೆಲ್ಲ ತಿಂದ್ಕೊಂಡು ಹಾಗೆ ಮನೆಗೆ ಹೊರಟೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.